ಒಂದು ಪಲ್ಯ ಬರಬೇಕಾದ್ರೆ ಮೊದಲನೇ ಪಲ್ಯನೇ ಇಲ್ಲ. ಎಷ್ಟೋ ಜನ ಹಾಗೆ ತಿನ್ನೋದು, ಮೊದಲನೇ ಪಲ್ಯ ಖಾಲಿ, ಅವನಿಗೆ ಬಡಿಸೋನಿಗೆ ನಾನು ಬಡಿಸಿದ್ನ ಇಲ್ವಾ ಇವನಿಗೆ ಅಂತ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ. ಬ್ರೌನ್ವುಡ್, ಹೊಸಪೇಟೆ ರಸ್ತೆ, ಶಿರಸಿ. ಕೈ ಹಾಕಬಾರ್ದು, ಗಾದೆಗೆ ಹೇಳೋದು. ಮೊನ್ನೆ ನಮ್ಮ ಉಗ್ರಪ್ಪ ಬೇರೆಯವ್ರ ಎಲೆಗೆ ತಟ್ಟೆ ಕೈ ಹಾಕೋದಿಲ್ಲ ಅಂತ ಹೇಳ್ತಿದ್ರು ನೋಡು. ಸಿದ್ದರಾಮಯ್ಯನು ನಾನು ಇನ್ನೊಂದು ಎಲೆಗೆ ಕೈ ಹಾಕೋದಿಲ್ಲ ಅಂತ. ಈ ಭಾಷೆ ಯಾಕೆ ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬನ ಎಲೆಗೆ ಇನ್ನೊಬ್ಬರು ಕೈ ಹಾಕಿ ತಿನ್ನಬಾರ್ದು. ನೋಡಿ ಹೇಗಿದೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೇ ಊಟಕ್ಕೆ ಹೋಗಲಿ, ಟೇಬಲ್ನಲ್ಲಿ ನಿಮ್ಗೆ ಅನ್ನ ಬಡಿಸಿದ್ರು ಅಂದರೆ, ನಾನು ಹೇಳಿದ್ನಲ್ಲ, ಉಪ್ಪಿನಿಂದ ಶುರುವಾಗಿದ್ದು ಎಲೆ ಕುಡಿ ಪಾಯಸ ತನಕ ಬರುವಲ್ಲಿವರೆಗೆ, ಅನ್ನ ಬರುವಲ್ಲಿವರೆಗೆ ನೀವು ಕೈ ಹಾಕಬಾರ್ದು. ನೀವು ಮಾಡೋದೇನು ಅಂತ ನಂಗೆ ಗೊತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಬಿದ್ದು ಲಪಕ್ಕ ನಕ್ಕಿ ಆಯ್ತದ. ನಾನು ಇನ್ನೊಂದು ಬರೋದೇ ನೋಡೇ ಇಲ್ಲ. ಒಂದು ಪಲ್ಯ ಬರಬೇಕಾದ್ರೆ ಮೊದಲನೇ ಪಲ್ಯನೇ ಇಲ್ಲ. ಎಷ್ಟೋ ಜನ ಹಾಗೆ ತಿನ್ನೋದು, ಮೊದಲನೇ ಪಲ್ಯ ಖಾಲಿ, ಅವನಿಗೆ ಬಡಿಸೋನಿಗೆ ನಾನು ಬಡಿಸಿದ್ನ ಇಲ್ವಾ ಇವನಿಗೆ ಅಂತ. ಎಲ್ಲಿವರೆಗೆ ಅಂದ್ರೆ ಅವ 3 ದಿನ ಊಟ ಬಿಟ್ಟು ಬಂದ್ಯಾನೇನೋ ಅನ್ಬೇಕು. ಕಡೆಗೆ ಅನ್ನ ತಿನ್ನಲಿಕ್ಕೆ ಹೊಟ್ಟೆಲಿ ಜಾಗ ಇಲ್ಲ ಇವನಿಗೆ. ಹಾಗಾಗಬಾರ್ದು. ಅನ್ನ ಬಂದ ಮೇಲೆ ಅನ್ನಕ್ಕೊಂದು ನಮಸ್ಕಾರ ಮಾಡಿ ಅದನ್ನು ತಿನ್ನಬೇಕು. ಕಡೆಗೂ ಕೂಡ ಬೇರೆ ಇನ್ನೊಂದೆಲ್ಲ ಶಿಷ್ಟಾಚಾರಗಳಿದ್ದಾವೆ, ಅದಕ್ಕೆ ಅರ್ಗೆ ಬಿಡು, ಮತ್ತೊಂದು ಬಿಡು, ಅವೆಲ್ಲ ಬೇಡ ಬಿಡಿ. ಆದರೆ ಕಡೆಗೆ ಊಟ ಆದ ಮೇಲೆ ನೀವು ಅನ್ನವನ್ನು ಊಟ ಮಾಡಿದ್ದ ಇದಕ್ಕೋಸ್ಕರ ಒಂದಿಷ್ಟು ನೀರು ತೆಗೆದು ಉಪ್ಪಿನ ಮೇಲೆ ಬಿಡಬೇಕಂತ. ಯಾಕಿದು? ನಿಮ್ಮನ್ನು ಬಿಟ್ಟಿದ್ದಾನಲ್ಲ ಅವನು ಈ ಜನ್ಮದಲ್ಲಿ ಮನುಷ್ಯನಾಗಿ, ಎಷ್ಟು ದಿನ ಅವನು ಇಟ್ಟಿರ್ತಾನ. ಅವನು ಇವತ್ತೊಂದು ಒಳ್ಳೆ ಊಟ ಕೊಟ್ಟಿದ್ದೆ ದೇವರೇ, ನಾಳೆನೂ ಸಹ ನನಗೆ ಇದೇ ಥರದ ಪ್ರಸಾದ ಕೊಡು ಅಂತ ಕೇಳಬೇಕು. ಅಂದರೆ ಯಾರ್ದೋ ಮನೆ ಶಾಮ್ಯಾನದ ಊಟ ಕೊಡು ಅಂತ ಕೇಳೋದಲ್ಲ. ನಿಮ್ಮ ಮನೆಯಲ್ಲೇ ನಿಮಗೆ ಅನ್ನ ಸಿಗುವಾಗೆ ಆ ಅನುಗ್ರಹ ಮಾಡುವಂತ ಕೇಳಬೇಕು. ಆ ಋಣಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಉಪ್ಪಿನ ಮೇಲೆ ಆ ನೀರನ್ನು ಬಿಡಬೇಕು. ಎಷ್ಟು ಜನರಿಗೆ ಗೊತ್ತಿದೆ ಇದು? ಗೊತ್ತೇ ಇಲ್ಲ. ನಮಗೆ ಯಾವುದು ಗೊತ್ತಿಲ್ಲ ಸ್ವಾಮಿ. ಗೊತ್ತಿರೋದು ಏನಂತಂದರೆ, ಯಾರಿಗೆ ಹೆಂಗೆ ಫಿಟ್ಟಿಂಗ್ ಇಡಬೇಕು, ಯಾರಿಗೆ ಹೆಂಗೆ ವಿಲನ್ ಆಗಬೇಕು. ಇವತ್ತಿಗೆ ತಕ್ಕನಾಗಿ ನಿಮಗೆ ಟಿ ವಿಗಳಲ್ಲಿ ಬರೋ ಸೀರಿಯಲ್ ಪೂರ ಅಂಥವೇ. ಒಂದೊಂದು ಸೀರಿಯದಲ್ಲಿ 2 ಹೆಂಗಸರೇ ವಿಲನು. ಅದರೊಳಗೂ ಒಂದೊಂದು ಸೀರಿಯಲ್ನಲ್ಲೂ ಒಂದೊಂದು ಗಂಡನಿಗೆ 2 3 ಸಂಬಂಧ. ಇದನ್ನೆಲ್ಲ ನೋಡಿ 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 ಪ್ರಮೋದ್ ಹೆಗಡೆಯವರು ಅವಾಗ ಹೇಳಿದಾಗೆ, ನಮ್ಮ ಸಂಬಂಧವೇ ನಮಗೆ ನೆಟ್ಟಿಗೆ ಗೊತ್ತಿಲ್ಲ. ಇಂಥ ದಾರುಣ ಸ್ಥಿತಿಗೆ ನಾವು ಹೋಗಿ ನಿಂತಿದ್ದೀವಿ. ನಾವು ಇವತ್ತಿಗೂ ಸಹ ಪೇಷಂಟ್ಗಳನ್ನು ನೋಡ್ತೀವಿ, ಚಿಕಿತ್ಸೆಯನ್ನು ಕೊಡ್ತೀವಿ. ಅಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಗಂಡ ಹೆಂಡತಿ ಬಂದವರು 74 ವರ್ಷ ತಂದೆಗೆ, ಇವಳಿಗೆ ಒಂದು 69 ವರ್ಷ. ಅವರಿಬ್ಬರು ಚಿಂತನೆ ಏನಿತ್ತು ಅಂತಂದರೆ, ಒಬ್ಬನೇ ಮಗ, ಸ್ವಾಮಿ ನನ್ನ ಮಗನಿಗೆ ಈ ಕಡೆ ಆತ ಸನ್ಯಾಸಿನೂ ಅಲ್ಲ, ಆ ಕಡೆ ಸಂಸಾರಿಯೂ ಅಲ್ಲ, ಆ ಪರಿಸ್ಥಿತಿನಲ್ಲಿದ್ದೀನಿ. ಹೇಗೆ 74ನೇ ವಯಸ್ಸಿನಲ್ಲಿ ಆ ತಂದೆ ಅಳು ಒಂದೇ ಏನಂತಂದರೆ, 25 ವರ್ಷದಿಂದ ಒಂದು 50 ವರ್ಷದವರೆಗೆ ಅವನು ಏನು ಪಡಿಬೇಕು, ಈ ದೇಹ ಏನು ಪಡಿಬೇಕು, ಅದು ಸಿಗ್ತಾನೇ ಇಲ್ಲ. ಯೋಚನೆ ಮಾಡಿ ನೋಡಿ, ಇದು ಗಂಭೀರವಾದಂಥ ವಿಚಾರ. ಏನು ಆಯುರ್ವೇದ ಶಾಸ್ತ್ರ ಹೇಳಿದೆ, ಮನುಷ್ಯನ ಬದುಕಿನಲ್ಲಿ ಶ್ರೀಮಂತಿಕೆ ಅಂದರೆ ಯಾವುದು ಅಂದರೆ ಆಹಾರ, ನಿದ್ರಾ, ಮೈಥುನ. ಆಹಾರ, ನಿದ್ರಾ, ಮೈಥುನ. ಈ 3 ಸರಿಯಾದ ರೀತಿಯಲ್ಲಿ ಇದೆ ಅಂತಂದರೆ ಗೃಹಸ್ಥನಾಗಿ ಅವನು ಬಹಳ ದೊಡ್ಡ ಶ್ರೀಮಂತ ಅಂತ. ಇವತ್ತು ಈ 3ನೇದೇ ಎಷ್ಟೋ ಮದುವೆ ಆದಂತಹ ದಂಪತಿಗಳಲ್ಲಿ ಕಾಣಲಿಕ್ಕೆ ಇಲ್ಲ. ಎಷ್ಟೋ ದಂಪತಿಗಳಲ್ಲಿ ಕಾಣಲಿಕ್ಕಿಲ್ಲ ಸರಿಯಾದ ವ್ಯವಸ್ಥೆಯಲ್ಲಿ. ಅವನು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಡೈವರ್ಸ್ ಆಯಿತು. ಒಂದು ಮಗು ಹುಟ್ಟಿತ್ತು. ಆ ಮಗುನ ಹಿಡ್ಕೊಂಡು ತಾಯಿ ಮನೆಗೆ ಹೋದಳು.
ಒಂದು 7 ವರ್ಷ ಆದಮೇಲೆ ಕೋರ್ಟು ವಿಚ್ಛೇದನ ಕೊಡ್ತು. 2ನೇ ಮದುವೆ ಮಾಡಿದ್ರು. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಲು. ಮದುವೆ ಮಾಡಿದ್ರೆ ಅವಳು ಎಲ್ಲೋ ಇದ್ದದ್ದು, ಮೈಸೂರಿನಲ್ಲಿ ಇದ್ದಿದ್ದು, ಇವನು ತುಮಕೂರಿನಲ್ಲಿ ಇದ್ದಿದ್ದು. ಬಂದೋಗ್ಲಿಕ್ಕೆ 15 ದಿನಕ್ಕೆ ಒಂದೊಂದು ಸರ್ತಿ ಬಂದೋಗ್ತಾ ಇದ್ಲು. ಇವನೊಂದು ಸರ್ತಿ ಕೇಳದೆ ಮೈಸೂರಿಗೆ ಹೋದ. ಹೆಂಡ್ತಿ ಮನೆ ಅಲ್ವಾ, ಹೆಂಡ್ತಿನ ಮಾತಾಡಿಸ್ಬೇಕು ಅಂತ. ಅಲ್ಲಿ ಹೋಗಿ ನೋಡಿದಾಗ ಅವ್ರ ಮನೆಯಲ್ಲೇ ಒಂದಿಷ್ಟು ಪುರುಷರ ಬಟ್ಟೆ ಇತ್ತು ಅಂತ ಅವನ ಗಮನಕ್ಕೆ ಬಂತು. ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಇವಳು ತುಮಕೂರಿಗೆ ಬರೋದು ಬಿಟ್ಲು, ಮಾತಾಡ್ಸೋದು ಬಿಟ್ಲು, ಗಲಾಟೆ ಆಯಿತು. ಈಗ ಅವರು ತಂದೆ ತಾಯಿಗಳ ಪ್ರಶ್ನೆ ಇದು, ನಾವೇನೋ 74 ವರ್ಷ ಆದರೂ ಕೂಡ ಒಂದಿಷ್ಟು ಕಾಲ ನಾವು ದಾಂಪತ್ಯವನ್ನು ಅನುಭವಿಸಿದ್ದೀವಿ, ಸುಖವಾಗಿ ಬದುಕಿದ್ದೀವಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಮಗನೂ ಸಾಕಿದ್ದೀವಿ, ಆಸ್ತಿನೂ ಮಾಡಿದ್ದೀವಿ. ಆದರೆ ನನ್ನ ಮಗನಿಗೆ ಏನು ಪಡಿಬೇಕು ಅದು ಇಲ್ಲವೇ ಇಲ್ಲಲ್ಲ ಗುರುಗಳೇ. ಹೆಂಡತಿಯೂ ಇಲ್ಲ, ದಾಂಪತ್ಯ ಸುಖವೂ ಇಲ್ಲ. ಈಗ ನೋಡಿದ್ರೆ ಅವಳಿಗೆ 2ನೇ ಅವಳಿಗೂ ಡೈವರ್ಸ್ ಕೊಟ್ಟರೆ 3ನೇದು ನೋಡುದಾ? ಹಾಗಿದ್ರೆ ಎಷ್ಟು ಮದುವೆ ಮಾಡೋದು? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆನೇ ಇದು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ಕಷ್ಟ ಇತ್ತು ಒಂದು ಕಾಲದಲ್ಲಿ, ಇವತ್ತು ಗಂಡು ಮಕ್ಕಳಿಗೇ ಮದುವೆ ಮಾಡೋದು ಕಷ್ಟ ಆಗಿದೆ. ಇದು ನಿಮ್ಮ ಮುಂದೆ ಹಾಕಲೇಬೇಕಾದಂಥ ಕೆಲವೊಂದು ವಿಚಾರ ಇದು. ಯಾಕೆ ಅಂತಂದರೆ ಇದನ್ನು ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಅಂತಂದ್ರೆ ಆಗಲ್ಲ. ನೀವು ಯಕ್ಷಗಾನವನ್ನು, ಭರತನಾಟ್ಯವನ್ನು, ಹರಿಕಥೆಯನ್ನು, ತಾಳಮದ್ದಲೆಯನ್ನು ಯಾವಾಗಲೂ ನೋಡ್ತೀರಿ. ಅದು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇದ್ದ ಪ್ರಸಂಗಗಳನ್ನೇ ನೀವು ಕಾಣ್ತೀರಿ. ಆದರೆ ಇವತ್ತಿನ ವಿದ್ಯಮಾನದ ಪ್ರಸಂಗಗಳನ್ನು ಹೇಳಬೇಕು ಅಂತಂದರೆ ನಾವು ನಿಮ್ಮನ್ನು ಒತ್ತಾಯ ಮಾಡಿ ಆದರೂ ಕೂರಿಸ್ಕೊಂಡು ಹೇಳಲೇಬೇಕು. ಯಾಕಿದನ್ನು ಹೇಳಲೇಬೇಕು? ನನಗೆ ನನ್ನನ್ನು ಹಿಂದೂ ಪೀಠಕ್ಕಂತಲೇ ಹಿರಿಯ ಪೇಜಾವರ ಶ್ರೀಗಳು ಸನ್ಯಾಸ ಧರ್ಮಕ್ಕೆ ಕರೆದದ್ದು. ನಾವು 26 ವರ್ಷ ಟಿ ವಿ ಮಾಧ್ಯಮಗಳಲ್ಲಿ ಮಾತಾಡಿದಂಥವ್ರು, ಇವತ್ತಿಗೂ ಮಾತಾಡ್ತಿದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾಗಿ ಹೊರಗಡೆಯಿಂದ ಬಂದು ಮಾತಾಡಿದವರು ಯಾರೂ ಇಲ್ಲ. ಅದು ಸರಸ್ವತಿಯ ಅನುಗ್ರಹ. ಇದನ್ನು ನೋಡಿ ಅವರು ಶೈವರು ಒಪ್ಪಬೇಕು, ವೈಷ್ಣವರು ಒಪ್ಪಬೇಕು ಅಂತ ಹೇಳಿ ಶಂಕರಾಚಾರ್ಯ ಸಚ್ಚಿದಾನಂದ ವಾಲುಕೇಶ್ವರ ಭಾರತಿ ಮಹಾಸ್ವಾಮಿಗಳ ಜೊತೆಯಲ್ಲಿ ಸೇರಿ ವಿಶ್ವೇಶತೀರ್ಥರು ಸನ್ಯಾಸವನ್ನು ಕೊಟ್ಟು ಹಿಂದೂ ಪೀಠಕ್ಕೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ಅಂತ ಮಾಡಿದರು. ವಿಶ್ವೇಶತೀರ್ಥರ ವಿಶ್ವ, ಭಾರತೀ ತೀರ್ಥರ ಭಾರತಿ, ಎರಡೂ ಸೇರಿ ವಿಶ್ವ ಸಂತೋಷ ಭಾರತಿ ಅಂತ ನಮ್ಮ ಹೆಸರಾಗಿದ್ದು. ಇದೊಂಥರ ಹೈಬ್ರಿಡ್ ಪೀಠ ಇತ್ತು. ಆದರೂ ಕೂಡ ಇಲ್ಲಿಯೂ ಸಹ ಸಂತೋಷದ ವಿಚಾರ ಏನಂತಂದರೆ, ಈ 5 ದಿನದ ಕಾರ್ಯಕ್ರಮದಲ್ಲಿ 6 ಜನ ಭಾರತಿ, 1 ಸರಸ್ವತಿ ಬಂದಿದ್ದಾರೆ ಇಲ್ಲಿಗೆ. ಬಹಳ ವಿಶೇಷವಾದ ಈ ಭಾರತಿ ಮತ್ತು ಸರಸ್ವತಿ ಅನ್ನುವಂಥದ್ದು ಈ ಜಗತ್ತು ಕಂಡ ಅಪ್ರತಿಮ ವಿಜ್ಞಾನಿ, ಅಪ್ರತಿಮ ದಾರ್ಶನಿಕ, ಅಪ್ರತಿಮ ಜಗದ್ಗುರು ಶಂಕರಾಚಾರ್ಯರು ಇಟ್ಟಂಥ 10 ಸನ್ಯಾಸಿಗಳ ನಾಮಗಳಲ್ಲಿ ಈ ಭಾರತಿ ಮತ್ತು ಸರಸ್ವತಿ ಅನ್ನೋದು 2. ಈ ಹಿಂದೂ ಪೀಠಕ್ಕೆ ಬಂದಾಗ ನಾನು ಎಲ್ಲಿ ಈ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಡಿ ಒತ್ತಾಯ ಮಾಡಿ ಆದರೂ ಹೇಳಬೇಕು, ಎಲ್ಲಿ ಹೇಳಬೇಕು? ಇಂಥ ಸಂಕಲ್ಪ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರಿದಾರ ನೋಡಿ ಹೇಳಬೇಕು. ಮುಸ್ಲಿಮ್ರಂಗಲ್ಲ, ಅವನು ಬೇಕಾದರೆ ಗ್ಯಾರೇಜ್ ಕೆಲಸ ಮಾಡೋನಿರಲಿ, ದೊಡ್ಡ ಉದ್ಯಮಿ ಇರಲಿ, ಮತ್ತೊಂದಿರಲಿ, ಶುಕ್ರವಾರ ಅಂದ ತಕ್ಷಣ ಸ್ನಾನ ಮಾಡಿ ಕಡ್ಕಪ್ಪು ಹಚ್ಕೊಂಡು ಅವರು ಮಸೀದಿಗೆ ಹೋಗ್ತಾರೆ. ಕುರಾನ್ ಏನು ಹೇಳಿದೆ ಕೇಳಿಕೊಂಡು ಅವರು ಅದಕ್ಕೆ ನಡ್ಕೋತಾರೆ. ಕ್ರಿಶ್ಚಿಯನ್ರು ಭಾನುವಾರ ಹೋಗ್ತಾರೆ. ಹಿಂದೂಗಳಿಗೆ ಯಾವತ್ತು ನಾವು ಹೇಳೋದು? ಹಿಂದೂಗಳಿಗೆ ನಾವು ಹೇಳ್ತೀವಿ ಅಂದರೆ ಟೈಮ್ ಆಯಿತು ಸ್ವಾಮೀಜಿ ಸಾಕು ಅಂತಾರೆ. ಯಾವಾಗ ಈ ಸಾಲ ಕೊಟ್ಟವ್ರ ಪರಿಸ್ಥಿತಿ, ಸಾಲ ಕೊಟ್ಟಿದ್ದಾನೆ ಅಂತಂದರೆ ಅವ ಸಾಲ ಇಸ್ಕೊಂಡವನು ಎಲ್ಲಿ ಬೇಕಾದ್ರೆ ಸಿಗಲಿ, ಮದುವೆ ಮನೇಲಿ ಸಿಗಲಿ, ದೇವಸ್ಥಾನದಲ್ಲಿ ಸಿಗಲಿ, ಎಲ್ಲಿ ಸಿಗಲಿ ಅಲ್ಲೇ ಹಿಡ್ಕೋಬೇಕು. ಚಡ್ಡಿ ಆದರೆ ಚಡ್ಡಿ, ಮತ್ತು ಅದು ಸಿಕ್ಕಲ್ಲ ಅಂತ. ಹಾಗೆ ಸಂಕಲ್ಪದಲ್ಲಿ ನೀವು ಇಷ್ಟು ಜನ ಯಕ್ಷಗಾನಕ್ಕೆ ಬಂದಿದ್ದೀರೋ ಮತ್ತೊಂದಕ್ಕೆ ಬಂದಿರೋ, ನಿಮ್ಮನ್ನು ಹಿಡ್ಕೊಂಡೇ ಈಗ ಒಂದಿಷ್ಟು ಹೇಳಬೇಕು. ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗ ಇನ್ನೊಂದು ಮನೆ ಬೆಳಗಲಿಕ್ಕೆ ನೀನು ಹೋಗ್ತಾ ಇದೆಯಾ ಮಗಳೇ ಅಂತ
ಧಾರೆ ಎರೆದು ಕನ್ಯಾದಾನವನ್ನು ಮಾಡ್ತೇವಲ್ಲ, ನಿಮ್ಮದು ಪ್ರಾರಂಭ ಆಗೋದು ಎಲ್ಲಿಂದ? ಆ ಮನೆಯ ಹೊಸ್ಲನ್ನು ದಾಟುವಾಗಲೇ ಒಂದು ಸೇರು ಅಕ್ಕಿ, ಒಂದು ಅಚ್ಚು ಬೆಲ್ಲ ಹೊಸ್ಲ ಮೇಲೆ ಇಟ್ಟು ಒದ್ದು ಒಳಗೆ ಬರಬೇಕು ಅಂತ. ಯಾಕದು? ಯಾಕೆ ಈ ಧರ್ಮ ಇಡ್ತು? ನಿಮಗೆ ಏನೇನೋ ನಿಮಗೆ ಸಂಸ್ಕೃತಿ ಸಂಸ್ಕಾರ ಮಾಡಿದಾರಲ್ಲ ಹಿಂದೂ ಧರ್ಮದಲ್ಲಿ, ಪ್ರತಿಯೊಂದಕ್ಕೂ ಅರ್ಥ ಇದೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಗೊತ್ತಿಲ್ಲ, ಏನು ಕೇಳಿದ್ರೂ ಗೊತ್ತಿಲ್ಲ ನಮ್ಮ ಹಿಂದೂಗಳಿಗೆ. ದೇವರಿಗೆ ಹೂವು ಯಾಕೆ ಕೊಡ್ಬೇಕು ಹೋಗಲಿ ಹೇಳ್ರಿ ನೋಡೋಣ. ನಿಮ್ಮನ್ನು ಬಿಟ್ಟರೆ ಇನ್ಯಾರು ಹೂವೇ ಕೊಡಲ್ಲ. ಮಸೀದಿಗೆ ಹೂವು ತಗೊಂಡೋಗಲ್ಲ, ಚರ್ಚಿಗೆ ಹೂವು ತಗೊಂಡೋಗಲ್ಲ. ನಿಮ್ಗೆ ಹುಟ್ಟಿದ್ರೂ ಹೂ ಬೇಕು, ಸತ್ರು ಹೂ ಬೇಕು. ಹಾಗಿದ್ರೆ ದೇವ್ರಿಗೆ ಯಾಕೆ ಹೂ ಕೊಡೋದು ಹೇಳಿ? ಗೊತ್ತಿಲ್ಲ ಸ್ವಾಮಿ, ಅವಳು ಪಕ್ಕದ ಮನೆಯವ್ಳು ಕೊಡ್ತಾಳೆ, ಹಂಗಾಗಿ ನಾನು ಕೊಡೋದು. ನೋಡಿ, ತುಳಸಿಗೆ ಎಷ್ಟು ಮಹತ್ವ ಇದೆ. ಕಡೇ ಪಕ್ಷ ಸತ್ತಾಗ ನೀವು ಎಷ್ಟೇ ಅಲಂಕಾರ ಮಾಡಿ ಕಡೆಗೊಂದು ತುಳಸಿ ಹಾಕಬೇಕಾ ಬೇಡವಾ? ಹಾಕಲೇಬೇಕು. ಒಂದು ತುಳಸಿ ಮಾಲೆ ಹಾಕಲೇಬೇಕು. ಸತ್ತಾಗ ಹೆಣಕ್ಕೆ ಪವಿತ್ರವಾಗಿ ಬೇಕಾದ್ದು ತುಳಸಿ. ಈಗಲೂ ಒಂದು ಹೆಣಕ್ಕೆ ಹಾಕಿ ಕೂರಿಸಿದ್ರ? ಇಲ್ಲಿದೆಯಲ್ಲ, ಹೆಣಕ್ಕೆ ಹಾಕೋದು ಅಂತಂದಮೇಲೆ ನೀವೀಗ ಹಾಕಿದ್ಯಾರಿಗೆ ಅಲ್ವಾ ಶೆಟ್ರೆ? ಯಾಕೆ ಇದು ಸನ್ಯಾಸಿಗಳಿಗೆ ಹಾಕ್ತೀರಿ? ಅವ್ರಿಗೆ ಹೇಗೂ ಯಾರೂ ಇಲ್ವಲ್ಲ, ಸತ್ರ ಸಾಯಿಲಿ ಅಂತಲ ಯಾಕೆ ಹಾಕ್ತೀರಿ? ಗೊತ್ತಿಲ್ಲ. ಏನೂ ಗೊತ್ತಿಲ್ಲ 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 ಅನ್ನುವಂಥ ಒಂದು ಧರ್ಮ ಇದ್ದರೆ ಅದು ಕೂಡ ಹಿಂದೂ ಧರ್ಮನೇ ಅನ್ನುವಂಥ ವಿಪರ್ಯಾಸ ನನಗಿದೆ. ಹೌದಲ್ಲ? ಎದೆ ತಟ್ಟಿ ಹೇಳ್ರಿ. ಏನು ಗೊತ್ತು ನಿಮಗೆ? 5 ದೀಪ ಹಚ್ಚಿದ್ರಿ ಇವಾಗ. ಆ ಕಾಲ್ದೀಪದಲ್ಲಿ ಬರೋದೇ ಏನು ದೀಪ ಅಂತಿರೋದಕ್ಕೆ? ಕಾಲ್ದೀಪ ತಾನೆ. ಆ ಕಾಲ್ದೀಪದಲ್ಲಿ ಬರೋದೇ 5 ದೀಪ. ಈ 5 ದೀಪ ಏನು? ಎಷ್ಟು ನೂರಾರು ವರ್ಷಗಳ ಹಿಂದೆ ಕರೆಂಟ್ ಇಲ್ದಿದ್ದ ಕಾಲದಲ್ಲಿ ಶಂಕರಾಚಾರ್ಯರು ಹೇಳಿದ್ದು, ಭಗವಂತನ ನೋಡಬೇಕು ಅಂದರೆ 5 ರೂಪ: ಪೃಥ್ವಿ, ನೀರು, ಗಾಳಿ, ಬೆಂಕಿ, ಆಕಾಶ. ಈ ಮಹಾಭೂತಗಳೇ ಭಗವಂತನ ಶಕ್ತಿ. ಹಾಗಾಗಿ ನೀವು ದೀಪ ಹಚ್ಚಬೇಕಾದ್ರೆ ಈ 5 ಭೂತಗಳಿಗಾಗಿಯೇ ಹಚ್ಚಿ, ಅದು ಪಂಚಮಹಾಭೂತಕ್ಕೆ ಮುಟ್ತದೆ ಅಂತ. ಅವತ್ತಿನಿಂದಲೂ ಇವತ್ತಿನವರೆಗೆ ನಮಗೆ ದೀಪವನ್ನು ಮಾಡೋದೇ 5 ದೀಪಕ್ಕೆ. ನೋಡಿ ಹೇಗಿದೆ. ದೀಪಾವಳಿ ಅಂತ ನೀವೆಲ್ಲ ದೀಪ ಹಚ್ಚಿದ್ರಲ್ಲ, ಈಗ ಅದು ಹೆಂಗೆ ಹುಟ್ಟಿತು ಗೊತ್ತಾ ನಿಮಗೆ? ಕಾರ್ತಿಕ ದೀಪೋತ್ಸವ. ಕಾರ್ತಿಕ ಅಂದರೆ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಹುಟ್ಟಿದ್ದು ಇಮ್ಮೆಚೂರ್ ಬೇಬಿ. ಪಾರ್ವತಿಯ ಗರ್ಭ ಡೆಲಿವರಿಯೇ ಆಗದಿದ್ದಾಗ ದೇವತೆಗಳಿಗೆ ಟೆನ್ಷನ್ ಆಗಿ ರತಿ ಮನ್ಮಥರನ್ನ ಶಿವನ ಮುಂದೆ ಬಿಟ್ಟು, ಎಲ್ಲ ನಡೆದದ್ದು ಗೊತ್ತಿದೆ ನಿಮಗೆ. ಗರ್ಭವತಿನೇನೋ ಆದ್ಲು ಪಾರ್ವತಿ, ಆದರೆ ಮಗು ಹಡಿಲೇ ಇಲ್ಲ. ಅಗ್ನಿಗೆ ಹೇಳಿ ಆ ಮಗುವನ್ನು ಗರ್ಭಪಾತ ಮಾಡಿಸಿದ್ರು. ಗರ್ಭಪಾತ ಮಾಡಿದಾಗ ಅದು ಭೂಮಿ ಮೇಲೆ ಬಿತ್ತು, ಅದು ದರ್ಬೆ ಮೇಲೆ ಬಿತ್ತು, ಆ ಮುಖ ಸೀಳು ಹೋಯಿತು, 6 ಭಾಗ ಆಯಿತು. ಅದಕ್ಕೆ ಆ ಮಗುವಿಗೆ ಷಣ್ಮುಖ ಅಂತ ಹೆಸರು. ಷಣ್ಮುಖ ಅಂತದ ತಮಿಳಿನಲ್ಲಿ 6 ಮುಗಂ ಅಂತ ಕರೀತಾರೆ. 6 ಮುಖ ಅಂತಾಗಿದ್ದೆ ಆ ಸುಬ್ರಹ್ಮಣ್ಯನಿಗೆ. ಆವಾಗ ಆ ಪ್ರಿಮೇಚೂರ್ ಬೇಬಿಯನ್ನು ಆಗಿನ ಕಾಲದಲ್ಲಿ ಇಂಕ್ಯುಬೇಷನಲ್ಲಿ ಇಡ್ತಾರೆ. ಮಣ್ಣಿನ ಗೋಡೆಯನ್ನು ಮಾಡಿ ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ 3 ದೀಪಗಳನ್ನು ಇಡ್ತಾರೆ. ಔಡ್ಲೆಣ್ಣೆಯಿಂದ, ತುಪ್ಪದಿಂದ, ತಿಲತೈಲದಿಂದ 3 ದೀಪಗಳನ್ನು ಇಟ್ಟು ಬೆಳಗ್ತಾರೆ. ಆ ಬೆಳಗುವಾಗ ಆ ಮಗುವಿಗೆ, ನೀವು ಇಂಕ್ಯುಬೇಷನಲ್ಲಿ ನೀವು ನೋಡಿರ್ತೀರಿ, ಡೆಲಿವರಿ ಆಗಿ ಮಗುನ ಇಂಕ್ಯುಬೇಷನಲ್ಲಿ ಇಟ್ಟಾಗ ತಾಯಿ 2 ಗಂಟೆಗೆ ಒಂದು ಸರ್ತಿ, 3 ಗಂಟೆಗೆ ಒಂದು ಸರ್ತಿ ಹಾಲು ಕೊಟ್ಟು ಬರಬೇಕು ಮಗುಗೆ. ಅದೇ ಥರ ಶಿವ ಒಂದು ಸ್ತನ ಇರ್ತಕ್ಕಂಥ 6 ಜನರನ್ನು ರೆಡಿ ಮಾಡ್ತಾನೆ. ಅವರಿಗೆ ಕೃತ್ತಿಕೆಯರು ಅಂತ ಹೆಸರು. ಈ ಕೃತ್ತಿಕೆಯರ ಹಾಲು ಕುಡಿದು ಬೆಳೆದದ್ರಿಂದಲೇ ಆ ಸ್ಕಂದನಿಗೆ ಕಾರ್ತಿಕೇಯ ಅಂತ ಹೆಸರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.